ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಕ್ಷಣೆ ರಕ್ಷಣೆ, ದುಷ್ಟ ಕಣ್ಣು ದುಷ್ಟ ಶಕ್ತಿ, ಶಕ್ತಿ ನಿಯಂತ್ರಣ. ಕುರುಡು, ಕಣ್ಣಿದ್ದು ಕುರುಡು, ಮಬ್ಬು, ಬುದ್ಧಿ ಮಬ್ಬು, ಕಂಡಿದ್ದು ಸುಳ್ಳು, ಕಾಣದ್ದು ಸತ್ಯ, ಗೋಮುಖ ವ್ಯಾಘ್ರ, ಗೋಮುಖ ವ್ಯಾಘ್ರ. ಅಯ್ಯೋ, ಇವನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಟ್ರಾನ್ಸ್ಲೇಟರ್ ಇರ್ಬೇಕು. ಮಾಯಾ, ಇವಾಗ ಅದೇನೋ ಬಂದಿದೆಯಲ್ಲ AI ಅಂತ, ಪಾಪ ಅದಕ್ಕೂ ಕಷ್ಟ ಆಗುತ್ತೆ ಅನ್ಸತ್ತೆ. ನಿಮ್ಮ ಮಾತು ನನಗೆ ಅರ್ಥ ಆಗದೇ ಇದ್ರು ನಿಮ್ಮ ಮಾತಲ್ಲಿ ಸತ್ಯಾಂಶ ಇದೆ, ನಮ್ಮ ಬಗ್ಗೆ ಕಳಕಳಿ ಇದೆ ಅಂತ ಸಂಪೂರ್ಣವಾಗಿ ನನಗೆ ನಂಬಿಕೆ ಇದೆ. ಮೆದುಳು ಇಲ್ಲಿ, ನಿಯಂತ್ರಣ ಬೇರೆಲ್ಲೋ. ಇದೇನಪ್ಪ ಇದು? ಹೊಸ ಟೆಕ್ನಾಲಜಿ ಥರ ಮಾತಾಡ್ತಿದ್ದಾರಲ್ಲ. ನಮ್ದು ಅದೇ ಗೋಳು, ಮಿಡಲಿಲ್ಲಿ ತಲೆ ಅಲ್ಲಿ. ಬುದ್ಧಿ ಪರಾಧೀನ ಸಲ್ಲ, ರಕ್ಷಣೆ ಅಗತ್ಯ. ಆ ದಾರ ಏನಾದ್ರೂ ಕಟ್ಟಿದ್ರೆ ಇನ್ಮುಂದೆ ನಾನು ಶರತ್ನ ಕಂಟ್ರೋಲ್ ಮಾಡಕ್ಕೂ ಆಗಲ್ಲ, ವಶೀಕರಣನೂ ಮಾಡಕ್ಕಾಗಲ್ಲ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನಂಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ದುರ್ಗಾ, ಕುಣಿದಾಡ್ಬಿಡೋಣ ಅಂತ ಅನಿಸ್ತದೆ. ನಮ್ಮ ಅಪ್ಪನ ಮೇಲೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ, ಆದ್ರೆ ಇವತ್ತು ಅವ್ರನ್ನ ನೋಡಿ ಏನೋ ಒಂಥರ ಖುಷಿ ಆಯ್ತು. ನೋಡಿದ್ಯಾ, ನಾವ್ ಕರ್ದ ತಕ್ಷಣ ಅಪ್ಪ ಬಂದ್ರು. ನಿಜ. ಆದ್ರೆ ಬಾಸ್ ಇವತ್ತು ಅಪ್ಪನ ಪರ ಮಾತಾಡಿದ್ದು ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಲ್ಲಿನವರೆಗೂ ನಮ್ಮ ಅಪ್ಪನ ವಹಿಸ್ಕೊಂಡು ಯಾರು ಇಷ್ಟೆಲ್ಲ ಮಾತಾಡಿದ್ನ ನಾನು ನೋಡೇ ಇರ್ಲಿಲ್ಲ. ನಾನು ಹೇಳಿಲ್ವಾ ದುರ್ಗಾ, ಶರತ್ ಹಾಗೇನೆ. ಅವ್ರಿಗೆ ಯಾರಾದ್ರೂ ಒಳ್ಳೆಯವರು ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. Beggar's little daughter. ದುರ್ಗಾ, how is it possible? ನೀನ್ ಆಡೋದ್ ನೋಡಿ ನೀನ್ ಯಾವ್ದೋ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ಯಾ ಅಂತ ಅನ್ಕೊಂಡಿದ್ದೆ. ನಿಮ್ಮಪ್ಪ ಒಬ್ಬ ಬೆಗ್ಗರು, ಹುಚ್ಚ ಅಂತ ಹೇಳೇ ಇರ್ಲಿಲ್ಲ ನನ್ಗೆ. ಯಾಕೆ ಸುಮ್ಮನಿದ್ಯಾ? ವಿಚಾರಿಸ್ಕೋ. ಯಾಕೆ ದುರ್ಗಾ?
ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ನನ್ಗೂ ಹಾಗೆ ಅನ್ನಿಸ್ತಾ ಇದೆ ನಿನ್ನ ನೋಡಿದ್ರೆ. ನಿಮ್ಮಪ್ಪ ಯಾವಾಗ್ಲೂ ಹೀಗೇನಾ? ಹಾಕೊಳ್ಳೋದಕ್ಕೆ ಬಟ್ಟೆ ಏನ್ ಮಾಡ್ತಾರೆ? ಊಟ ಬೆಗ್ ಮಾಡ್ತಾರೆ ಅಲ್ವಾ? ದುರ್ಗಾ, ನೋ ನೋ. ಪರವಾಗಿಲ್ವೇ, ನೆನ್ಪಿಟ್ಕೊಂಡಿದ್ಯಾ? ಏನ್ ಮಾಯಾ, ಅವತ್ ಕೊಟ್ಟಿದ್ದೇಟು ಇನ್ನೂ ಚುರ್ರ ಅಂತಿದ್ಯಾ? ಇಷ್ಟೆಲ್ಲ ನೆನ್ಪಿದ್ರು ಮತ್ತ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಲ್ಲೇನಾದ್ರೂ ಮುರಿಬೇಕಿತ್ತಾ? ನೀನು ನಿಂಗೆ ಏನಂತ ಅನ್ಕೊಂಡಿದ್ಯಾ? ಅಲ್ಲಿ ಸೈಲೆಂಟ್ ಆಗೇ ಇದೆ, ಇವಾಗ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಹೋ, ನಿನಗೆ ಹೆದರ್ಕೊಂಡು ನಾನು ಸುಮ್ಮನಾದೆ ಅಂತ ಅನ್ಕೊಂಡ? ಅಲ್ಲಿ ನಮ್ಮಪ್ಪ ಇದ್ರು. ನಮ್ಮಪ್ಪ ನಂಗೆ ಸಂಸ್ಕಾರ ಅಂತ ಕಲ್ಸಿದ್ದಾರೆ. ಅವ್ರಗಳ ಮುಂದೆ ನಿನ್ಗೊಂದ್ 2 ಬಾರ್ಸಿ ನಿನ್ಗೇನಾದ್ರೂ ಹೇಳಿದಿದ್ರೆ ನಮ್ಮಪ್ಪಂಗೆ ನೋವಾಗ್ತಿತ್ತು. ಅದು ಅಲ್ಲದೆ ತಮ್ಮು ಅವರು ಪ್ರಾಣೇಶರು ವಯಸ್ಸಲ್ಲಿ ದೊಡ್ಡೋರ್ ಮುಂದೆ ಹೇಗಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಸುಮ್ಮನಿದ್ದು. ಆದ್ರೆ ಇವಾಗ ಬಿಡ್ತೀನ ನಾನಿನ್ನ? ನೀನೇನೇ ಜಸ್ಟಿಫಿಕೇಶನ್ ಕೊಟ್ರು ನಿಮ್ಮಪ್ಪ ಒಬ್ಬ ಹುಚ್ಚ ಅನ್ನೋ ಮಾತಂತೂ ಸುಳ್ಳಲ್ಲ ಅಲ್ವಾ? ಸರಿ ಮಾಯಾ, ನನಗೊಂದು ಪ್ರಶ್ನೆ ಕೇಳಲ್ಲ. ನಂಗೆ ಹೇಳ್ಕೊಳಕ್ಕೆ ಅಪ್ಪ ಆದ್ರೂ ಇದ್ದಾರೆ, ಆದ್ರೆ ನಿನ್ ಕತೆ ಏನು? ನಿನ್ ಇತಿಹಾಸ ಏನು? ಅದ್ ಸರಿ, ನಿನ್ ಎಲ್ಲಿಂದ ಬಂದಿರೋದು? ಬೇಡ ದುರ್ಗಾ, ನನ್ ಪಾಸ್ಟ್ ಬಗ್ಗೆ ಮಾತಾಡಿದ್ರೆ ಏನು ಕೋಪ ಬರುತ್ತಾ? ಎಲ್ರಿಗೂ ಅಷ್ಟೇನೆ, ಅವ್ರ ವಿಷಯದ ಬಗ್ಗೆ ಮಾತಾಡಿದಾಗ ಕೋಪನೇ ಬರೋದು. ಅಲ್ಲ ಮಾಯಾ, ಇನ್ನು ಹೇಳ್ಬೇಕು ಅಂದ್ರೆ ಅಪ್ಪ ಅಮ್ಮನ್ ಪ್ರೀತಿ ಇಲ್ದೆ ಬೆಳ್ದಿರೋ ನಿನಗೆ ಈ ಪ್ರೀತಿ ಬಗ್ಗೆ ಎಲ್ಲ ನಿಂಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಿತ್ತು. ಆದ್ರೆ ನೀನು ದುರ್ಗಾ, ನೀನ್ ಮಿತಿ ಮೀರ್ತಾ ಇದೀಯಾ. ನಾನು ಯಾವ ಮಿತಿನೂ ಮೀರ್ತಿಲ್ಲ. ನಿನ್ನ ಮಿತಿಯೊಳಗೆ ತರಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಯಾರು ಮಿತಿ ಮೀರಿ ಮಾತಾಡ್ಬಾರ್ದು, ಅದೇ ಸರಿ ಕೂಡ. ಯಾಕೆ ಆಗ್ಲೇ ಬಾಸ್ ಹೇಳಿದ ಅರ್ಥ ಆಗ್ಲಿಲ್ವಾ? ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಿಮ್ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ ಅಂತ. ನಾನು ಅದೇ ಮಾತನ್ನ ನೆನ್ಪಿಸ್ತಿದ್ದೀನಿ ಅಷ್ಟೇ. ನೋಡು, ನಾನು ಆಗ್ಲೇ ಸುಮ್ಮನಿದ್ದೆ ಅಂದ್ ಮಾತ್ರಕ್ಕೆ ನಂಗೆ ಮಾತಾಡೋದಕ್ಕೆ ಬರಲ್ಲ ಅಂತಲ್ಲ. ನಮ್ಮಪ್ಪನ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಸರಿ ಇರಲ್ಲ. ನಿಂಗೆ ಅರ್ಥ ಆಯ್ತು ಅನ್ಕೋತೀನಿ. ನನ್ನ ತಂಗಿ ಥರನೇ ಈ ಮಾಯನ್ ಜೊತೆ ನಾನು ಇದ್ದಿದ್ರೆ ಸರಿ ಹೋಗೋದು. ಇಷ್ಟೇ ಅಲ್ಲ ಮಾಯಾ, ನೀನು ನೋಡಬೇಕಾಗಿರೋದು ಇನ್ನೂ ತುಂಬ ಇದೆ.